ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬರೀ ಇವತ್ತು ನಾವು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ಪ್ಲಾನ್ ಹೊಂಟಿದ್ದೇವೆ. ನಾನು ಗೌರೀಶ ದೀಕ್ಷಾ ಬಸ್ಸಿಗೆ ಹೋಗ್ತಿದ್ವಿ. ಸ್ವಲ್ಪ ಲೇಟ್ ಆಯಿತು. ಇದು ಓನರ್ ಮನೆ ನೋಡಿ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋನ ನೋಡ್ತೀರಾ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಮ್ಮ ಮನೆಯವರು ಬೆಳಗಿಂದ 4 ಗಂಟೆಗೆ ಕೆಲಸ ಆಕತ್ತಿದ್ರು. ಜಲ್ದಿ 7 ಹೋಗ್ರಿ ಅಂತ ಹೇಳಿದ್ರು ಅಲ್ಲಿ ಅವರು. ಆದರೆ ನಾವು ಹೇಳಿಲ್ಲ ಅಂಥೇಳಿ ಲೇಟ್ ಆಯ್ತು. ಹೆಚ್ಚು ಕಡಿಮೆ 8 ಗಂಟೆಯಿಂದ ಮನೆ ಬಿಟ್ಟೇವು ನಾವು. ಅದನ್ನು ಹೇಳಾಕತ್ತಿದ್ರು. ಆಮೇಲೆ ಬಾಳಿ ತೋಟ, ಅಡಿಕೆ ತೋಟದಾಗ ಹಿಂದಕ್ಕೆ ಮನೆ ಆಕತಿ. ಮೇನ್ ರೋಡಿಗೆ ಐತಿ, ಬಟ್ ಹಿಂದಕ್ಕೆ ಆಕತಿ ಮನೆ. ಮುಂದೆಲ್ಲ ಬಾಳಿ, ಅಡಿಕೆ, ತೆಂಗುನ ಇವ ಅದಾವ. ಇಷ್ಟು ನೋಡ್ಕೊಂಡು ಬರ್ರಿ ತೋರಿಸ್ತಾನೆ ನಿಮಗೆ. ಗೇಟ್ ಹೊರಗೆ ಮೇನ್ ರೋಡ್ ಐತಿ. ಆದರೆ ಹೆಚ್ಚಾಗಿ ಇಲ್ಲಿ ಲಾಗ್ ರೂಟ್ ಬಸ್ ತರ್ಬಂಗಿಲ್ಲಂತ, ಹಳ್ಳಿ ಬಸ್ಸ ತರ್ಬುವಂತ. ಹೀಗಾಗಿ ನಾವು ಮತ್ತೆ ಭಟ್ಕಳಕ್ಕೆ ಹೋಗ್ಬೇಕು ಅನ್ನಕತ್ತಿದ್ರು ನಮ್ಮ ಮನೆಯವರು. ಆಯಿತು ಹೋದ್ರಾತ ಅಂಥೇಳಿ ಅಲ್ಲಿಂದ ಬನ್ನಿ ನೋಡ್ರಿ. ಇಷ್ಟವರು ಏನಾರ ವೆಹಿಕಲ್ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೋದಿತ್ತು, ಬಟ್ ನಮಗದು ಅಲ್ಲಿ ಐಡಿಯಾ ಬರಲಿಲ್ಲ. ಫ್ರೆಂಡ್ಸ, ಮನೆಯಿಂದ ರೆಡಿಯಾಗಿ ಬಂದು ಬಸ್ ಸ್ಟಾಪ್ ಒಳಗೆ ಕುಂತ್ವಿ. ಇನ್ನು ಭಟ್ಕಳಕ್ಕೆ ಹೋಗ್ಬೇಕಂತ. ಭಟ್ಕಳದಿಂದ ಧರ್ಮಸ್ಥಳ ಬಸ್ನ ಹಿಡಿಬೇಕು. ಹಂಗೆ ಅಲ್ಲೇ ಬಸ್ ಬರಲಿಲ್ಲ, ಟೆಂಪೋ ಬಂತ. ಟೆಂಪೋಗೆ ಹತ್ತಿದ್ವಿ. ನಮ್ಮ ಮನೆಯವರು ಇರುವುದರಿಂದ ಮುರುಡೇಶ್ವರ ಮತ್ತು ಇಡಗುಂಜಿ ಅಲ್ಲಿಂದ ಏನು ದೂರ ಆಗೋದಿಲ್ಲ. ಇಡಗುಂಜಿ ಒಂದು 7-8 ಕಿಲೋಮೀಟ್ರ್ ಆದ್ರೆ ಮುರುಡೇಶ್ವರ ಒಂದು 20 ಕಿಲೋಮೀಟ್ರ್ ಆಕತಿ. ಭಾಳ ಸಮೀಪ ಅದಾವ. ಅಲ್ಲೇ ನಮ್ಮ ಮನೆಯವರು ಇರೋ ಮನೆಯಿಂದ ಹಿಂದ್ಗಡೆ 1-2 ಕಿಲೋಮೀಟ್ರ್ ಹಿಂದ್ಗಡೆ ಇಕೋ ಬೀಚ್ ಐತಿ. ಹೋದ ಸತಿ ಹೋದಾಗ ಇಕೋ ಬೀಚ್ಗೆ ಮತ್ತು ಮುರುಡೇಶ್ವರಕ್ಕೆ, ಇಡಗುಂಜಿಗೆ ಹೋಗಿ ಬಂದಿದ್ವಿ. ಅದಕ್ಕೆ ಈ ಸಲ ಧರ್ಮಸ್ಥಳಕ್ಕೆ ಹೋದ್ರಾತಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಅದರಾಗ 4th ಸ್ಯಾಟರ್ಡೇ ಮತ್ತು ಸಂಡೇ ಬಂದಿತ್ತಲ್ಲ, ಹೀಗಾಗಿ ಹೋದ್ರಾತು ಅಂಥೇಳಿ ಮೊದಲ ವಿಚಾರ ಮಾಡಿದ್ವಿ. ಅವರು ಹೋಗೋಣ ನಡ್ರಿ, ಹಂಗಾರ ಇಲ್ಲೇ ಬಂದಿರಿ ಅಂತಂದ್ರೆ. ನಮ್ಮೂರಿಂದ ಆದರೂ ಲೇಟ್ ಆಕಿತ್ತು, ದೂರ ಆಕಿತ್ತು. ಆಮೇಲೆ ಬೆಳಗ್ಗೆ ಎದ್ದು ರೆಡಿಯಾಗಿ ಬರೋದು ನಮಗೂ ಸ್ವಲ್ಪ ಸಮಸ್ಯೆ. ಹಂಗೆ ಮತ್ತು ನಾವು ಹೋಗಿದ್ವಲ್ಲ, ಹೀಗಾಗಿ 2 ದಿನ ಅಲ್ಲಿ ಸ್ವಲ್ಪ ಹೋಗಿ ಬಂದ್ರಾತ ಅಂಥೇಳಿ. ನೋಡುವಂಥ ಸ್ಥಳಗಳು ಭಾಳ ಅಲ್ಲೇ ಅದಾವು. ಆದರೂ ಕೆಲವೊಂದು ಕಡೆ ಹೋಗೋಕ್ಕಾಗಲಿಲ್ಲ. ಬಸ್ಸಿಗೆ ಹೋಗೋದಂದಾಗ ಲೇಟ್ ಒಂದಾಕತಿ. ನಾವು ಹೇಳೋದು, ಮಕ್ಕಳು ಕರ್ಕೊಂಡು ಹೋಗೋದು ಸ್ವಲ್ಪ ಲೇಟ ಆಯ್ತು. ಟೈಮು ಆಲ್ರೆಡಿ 9:30 ಆಗಿತ್ತು. ಇಲ್ಲಿಂತ್ರ ಯಪ್ಪ, ಇಲ್ಲಿ ಬಿಲ್ಡಿಂಗ್ ನೋಡ್ರಿಪ್ಪ ಎಷ್ಟು ದೊಡ್ಡ ಅದಾವು. ಸ್ಕೂಲು, ಆಮೇಲೆ ರೂಮ್ಸ್, ಲಾಡ್ಜ್, ಇವು ಇಂಥವನ. ಆಮೇಲೆ ಎಲ್ಲಿ ನೋಡಿದ್ರು ಅಡಿಕೆ ತೋಟ, ತೆಂಗಿನ ತೋಟ, ಬಾಳೆ ತೋಟ, ಕಣ್ಣಿಗೆ ಕಾಣೋ ಮಟನು. ಆಮೇಲೆ ಇಲ್ಲಿದು ಪುಣ್ಯ ಸ್ಥಳಗಳು ಅನ್ನೋದೊಂದು ಭಾಳ ಹೆಮ್ಮೆ ನೋಡ್ರಿ. ಯಾಕಂದ್ರೆ ಇಲ್ಲಿ ನೀರು ಅಥವಾ ನದಿ, ಸಮುದ್ರನೂ ಹಂಗೆ ನೀರಂತರೂ ಭಾರಿ ಪ್ಯೂವರ್ ನೀರು, ಮಸ್ತ್ ನೀರಿತ್ತು. ಹಂಗೆ ಮುರುಡೇಶ್ವರ ದಾಡ್ತಲ್ಲ. ಆಮೇಲೆ ಪ್ರತಿಯೊಂದು ಸಣ್ಣ ಹಳ್ಳಿ ಐತಿ ಅಂದ್ರೂ ಅಲ್ಲಿ ದೇವಸ್ಥಾನ ನೋಡ್ಬೇಕ್ರಿ, ಅಷ್ಟು ಚಂದ ಇದಾವೆ ಎಲ್ಲ. ಮಸ್ತ್ ಒಂಥರ ಇದು ಹೊರಗಿನ ಡೋರ್ ಬಾಗ್ಲು ಅಂತೀವಲ್ಲ ನಾವೇನು, ಅಷ್ಟು ಹೊರಗೆ ಒಂಥರ ಸೆಳೆದು ಬಿಡ್ತಾವೆ ದೇವಸ್ಥಾನಗಳು. ಅಲ್ಲಿಂದ ಬರೋಗ್ರದ ಒಂದು ನದಿ ದಾಡುತ್ತೆ. ಹಂಗೆ ಭಟ್ಕಳಕ್ಕೆ ಬಂದ್ವಿ. ಇಲ್ಲಿಗೆ ಬಂದು ಇಳಿದು ನೆಕ್ಸ್ಟ್ ಇಲ್ಲಿಂದ ಧರ್ಮಸ್ಥಳ ಬಸ್ ಹತ್ತಿದ್ರಾತ ಅಂಥೇಳಿ ಬಸ್ ಸ್ಟಾಪಿಗೆ ಇಳ್ಕೊಂಡು ನೋಡ್ರಿ. ಮುಂದೆ ಇಲ್ಲಿಂದ ಡೈರೆಕ್ಟ್ ಧರ್ಮಸ್ಥಳ ಬಸ್ 7:30. ಆದರೆ 7:30, 8:30 ಅನ್ನೋಕೇನು ಒಂದ್ರ ಮೇಲೆ ಹಂಗೆ ಒಂದು ಬಸ್ ಹೋಗೋಣ, ಒಂದು ಬಸ್ ಬರಾಕತ್ತಾಬಿಟ್ಟಿದ್ವು ಭಟ್ಕಳದೊಳಗೆ. ಆದರೆ ಯಾವೂ ಖಾಲಿ ಇರಲಿಲ್ಲ, ಎಲ್ಲ ಫುಲ್ಲು ತುಂಬ್ಕೊಂಡು ಬರು. ಧರ್ಮಸ್ಥಳ ಬಸ್, ಆಮೇಲೆ ಸುಬ್ರಹ್ಮಣ್ಯ ಬಸ್ ಅಂತೂ ಯಾವ್ಯಾವೂ ಖಾಲಿ ಇರಲಿಲ್ಲ ನೋಡ್ರಿ. ಹಂಗೆ ಅದ್ರಾಗ ಒಂದು 3 ಬಸ್ ಬಿಟ್ವಿ. ಅಲ್ಲಿ ಹೋಗಿ ಫಸ್ಟ್ ನಾವೇನು ಮಾಡಿದ್ವಿ, ನಾಷ್ಟ ಮಾಡಿರ್ಕಿಲ್ಲ ಮನೇಲೇನು. ಅಲ್ಲಿ ಹೋಗ್ಬಿಡ್ದು 9:30 ಆಗಿತ್ತಲ್ಲ. ಹೀಗಾಗಿ ಅಲ್ಲೇ ಸ್ವಲ್ಪ ನಾಷ್ಟ ಮಾಡಿಕೊಂಡು ಅಲ್ಲಿಂದ ಬಿಟ್ರಾತ ಅಂಥೇಳಿ ನಾವು ವಿಚಾರ ಮಾಡಿದ್ವಿ. ನಾನು ಬನ್ಸ್ ತೊಗೊಂಡೆ, ನಮ್ಮ ದೀಕ್ಷು, ನಮ್ಮ ಗೌರೀಶ ಇಡ್ಲಿ ತೊಗೊಂಡೆ, ನಮ್ಮ ಮನೆಯವರು ಪಲಾವ್ ತೊಗೊಂಡಿದ್ರು. ನಾಷ್ಟ ಮುಗಿಸಿ ಅಲ್ಲಿಂದ ಹೊರಗೆ ಬಂದು ಬಸ್ ನೋಡ್ರಿ, ಇಷ್ಟು ಗದ್ದಲ ಅಂದ್ರೆ ಇಷ್ಟು ಗದ್ದಲ. ಆಲ್ರೆಡಿ 2 ಬಸ್ ಬಿಟ್ಟಿದ್ವಿ ನಾಷ್ಟ ಮಾಡೋಕ್ಕಿಂತ ಮೊದಲು, ಸಾಕಾತು. ಆಮೇಲೆ ಹತ್ತಿದ್ರಾತ ಅಂಥೇಳಿ ಆಮೇಲೆ ನೆಕ್ಸ್ಟ್ ಒಂದು ಬಸ್ ಬಂದಿಂದ ಈ ಬಸ್ಸಿಗೆ ಹತ್ತಿ ಹೊಂಟೇವಿ ನೋಡ್ರಿ. ಮೊದ್ಲು ಕುಂದ್ರಾಕ ಸ್ವಲ್ಪ ಜಾಗ ಸಿಗಲಿಲ್ಲ. ಆಮೇಲೆ ನಾನು ಅಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ದೀಕ್ಷುನ ಕರ್ಕೊಂಡು ಕುಂತೆ. ಇಲ್ಲೊಂದು ಬೀಚ್ ಬಂತು ನೋಡ್ರಿ. ಯಾವುದೋ ಬೀಚ್ ಅಂದ್ರೆ ನನಗೆ ನೆನಪಿಲ್ಲ ಸರಿಯಾಗಿ. ಅಷ್ಟೊಂದು ದೊಡ್ಡದೈತೆ ನೋಡ್ರಿ, ಕಣ್ಣಿಗೆ ಕಾಣುವಷ್ಟು ನೀರು.
ಒಂಥರ ಭಾರಿ ಖುಷಿ ಆಯ್ತು. ಮಕ್ಕಳೆಲ್ಲ ನಮ್ಮ ದೀಕ್ಷು ಅಂತರೂ ನನಗೆ ಕೆಳಗೆ ಕಾಣಂಗಿಲ್ಲ ಅಂತ ಶೀಟಿನ ಮೇಲೆ ಹತ್ತಿ ನೋಡ್ಕೊತ ಕುಂತ್ಬಿಟ್ಲೆ. ಆಮೇಲೆ ನಮ್ಮ ಗೌರೀಶಾಗೂ ಸೀಟ್ ಸಿಕ್ಕಿರಲಿಲ್ಲ, ಅವನು ನಿಂತೇ ಇದ್ದ. ಬಸ್ನ್ಯಾಗ ಹೋಗುವಾಗನ ಜಾಸ್ತಿ ವಿಡಿಯೋ ಆಗೈತಿ ನಂದು. ನೋಡ್ರಿ ಎಷ್ಟೊಂದು ದೊಡ್ಡ ಸಮುದ್ರ ಐತಿ ಇದು. ಆದರೆ ಇದ್ರ ಹೆಸರು ನನಗೆ ನೆನಪು ಉಳಿಲಿಲ್ಲ ಯಾವುದು ಅಂತಂದ್ರೆ ರಮಣಿಯವ್ರು. ಆಮೇಲೆ ಇಲ್ಲಿಂದ ಕುಂದಾಪುರದಿಂದ ಮುಂದೆ ಉಡುಪಿ ಅಂತ ಅಲ್ಲಿಗೆ ಹೋಗಿ ಬಸ್ ಸ್ಟಾಪ್ ಆತಲ್ಲ, ಅಲ್ಲಿ ಕುಂದಾಪುರಕ್ಕೆ ಹೋಗಿಂದ ಹಂಗೆ ಒಬ್ಬೊಬ್ಬರಿಗೆ ಸೀಟ್ ಸಿಗಾಕತ್ತು. ನನಗೆ ಇಲ್ಲೇ ಸ್ವಲ್ಪ 3 ಜನ ಕುಂತಿದ್ರು, ಅದ್ರೊಳಗೆ ನಾನು ಕುಂತಿದ್ನಲ್ಲ. ನಮ್ಮ ಮನೆಯವರಿಗೂ ನಮ್ಮ ಗೌರೀಶಾಗೂ ಸೀಟ್ ಸಿಕ್ತೆ. ಅದು ಒಂಥರ ಖುಷಿ ಆಯ್ತು. ಬಸ್ ಅಂತರೂ ಎಲ್ಲ ಊರು ದಾಟ್ಕೊಂಡು ಹೋಗಿ ಮುಟ್ಟೋಗ್ದ ಅಂದ್ರೆ ಭಾಳ ಲೇಟ್ ಆಯ್ತು. ಮುಂಜಾನೆ 9:30 ಬಿಟ್ಟಿದ್ವಲ್ಲ, ಸಂಜೆ ಮುಂದೆ 5 ಗಂಟೆಗೆ ಹೋಗಿ ಧರ್ಮಸ್ಥಳ ಮುಟ್ಟಿದ್ವಿ. ಯಾಕಂದ್ರೆ ಸ್ಟಾಪ ಭಾಳ ಆಗಿಬಿಟ್ಟು ಗದ್ದಲನೂ ಹಂಗೆ ಇತ್ತು. ಅಲ್ಲಿಂದ ಕುಂದಾಪುರದಿಂದ ಮತ್ತೆ ಬಿಡ್ತಲ್ಲ, ಅಲ್ಲಿಂದ ಮತ್ತೊಂದು ನದಿ ಹತ್ತತ್ತು ನೋಡ್ರಿ. ಇಲ್ಲಿಗೆ ಬಂದಂತ್ರೂ ಮತ್ತೆ ಫುಲ್ ರಶ್ ಆಯ್ತು ಬಸ್. ನೋಡ್ರಿ ಇಲ್ದು ಒಬ್ರಿಗೊಬ್ಬರು ಮೈ ಮೇಲೆ ಬಿದ್ದುಬಿಟ್ರೆ ಅಷ್ಟು ರಶ್ ಆಗತ್ತಿದೆ. ಒಬ್ಬರ ಮೇಲೆ ಒಬ್ಬರು ಎದ್ಕೊಂಡು ಹಿಂಗೋ ಬಸ್ ಒಳಗೆ ನುಗ್ಗಲೊಳಗೆ ಹಂಗೆ ಹೊಂಟದ ನಮ್ಮದು ಬಸ್. ಬೈಂದೂರು, ಕುಂದಾಪುರ, ಉಡುಪಿ, ಕಾರ್ಕಳ, ಆಮೇಲೆ ಒಂದಷ್ಟು ಹಳ್ಳಿ ಅಲ್ಲಿ ಊರು ನಮ್ಗೆ ಅಷ್ಟೊಂದು ಹೆಸರೊಂದು ಗೊತ್ತಿಲ್ಲ. ಅಲ್ಲೆಲ್ಲೇ ಬೋರ್ಡ್ ನೋಡ್ದಲ್ಲಷ್ಟು ಗೊತ್ತಾಗ್ತಿತ್ತು. ಆಮೇಲೆ ಮತ್ತೆ ನಮಗೆ ಇದು ಆಗ್ಬಿಡ್ದಂದ್ರೆ ಮರ್ತು ಬಿಡ್ತಿತ್ತು. ಇಲ್ಲಿ ಒಂದು ಹಳ್ಳಿ ಒಳಗೆ ನೋಡ್ರಿ ಈ ದೇವಾಲಯ ನೋಡಿ ಹೇಳಿದ್ನಲ್ಲ, ಹಿಂದಿನ ಇದ್ರೊಳಗೂ ಅಷ್ಟು ಚಂದ ಗುಡಿ ಇತ್ತು. ಈಗ ಇಲ್ಲೊಂದು ಹೋಗಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿದ್ದೆ. ಕಣ್ಣಿಗೆ ಕಾಣುವಷ್ಟು ಹಸಿರು, ಕಣ್ಣಿಗೆ ಕಾಣುವಷ್ಟು ನೀರು, ಆಮೇಲೆ ಗುಡಿ ದೇವಸ್ಥಾನ ಇವೆಲ್ಲ ನೋಡಿ ಒಂಥರ ಖುಷಿ ಅನ್ಸಾಕತ್ಬಿಟ್ಟಿತ್ತು ನೋಡ್ರಿ. ಬರೀ ಇದ್ದು ಅಲ್ಲಿ ನದಿ ಬೀಚು ಅದು ಹಂಗೂ ಹಿಂಗೂ ಕಡೆಗೆ ನಮ್ಗೆ ಲಾಸ್ಟಿಗೆ ಎಷ್ಟೋರಿಗೆ ಒಂದೇ ಸೀಟ್ ಒಳಗೆ ಜಾಗ ಸಿಕ್ತು. ಅಲ್ಲೆಲ್ಲ ಜನ ಎಲ್ಲೆಲ್ಲಿ ಇಳಿತಾರೆ ಅಲ್ಲೆಲ್ಲಿಗೆ ಇಳ್ಕೊಂತ ಹೋಗ್ಬಿಡ್ದೆ. ನೆಕ್ಸ್ಟ್ ಬಿಡುತ್ತೆ ನೋಡ್ರಿ ಧರ್ಮಸ್ಥಳ ದ್ವಾರ ಬಾಗ್ಲ. ಒಂಥರ ಧರ್ಮಸ್ಥಳ ಬಂದಿಂದ ನಮಗೆ ಉಸಿರು ಬಂದಂಗೆ ಆಗಿಬಿಡುತ್ತೆ. ಅಷ್ಟೊಂದು ಸಾಕಾಗ್ಬಿಟ್ಟಿತ್ತು ನೋಡಿ, ಎಲ್ಲರೂ ಹೆಂಗೆ ಇದು ಆಗಿಬಿಟ್ರೆ. ಆಮೇಲೆ ಅಲ್ಲಿ ಕಾಡ್ನ್ಯಾಗ ಹೋಗಿರ್ತೈತಲ್ಲ ಬಸ್ನ, ಹಂಗೆ ಹಾಕತ್ಬಿಟ್ಟಿತ್ತು ಶಕಿ ಒಂದು. ಈಗ ನೆಕ್ಸ್ಟ್ ಬಸ್ ಇಳಿದ್ವಲ್ಲ, ಇನ್ನು ದೇವಸ್ಥಾನಕ್ಕೆ ಹೋದ್ರಾತ ಅಂತೇಳಿ ಸೀದಾ ಹೋದಿಂದಂತರೂ ನಮಗೆ ದರ್ಶನ ಆಗಂಗಿಲ್ಲ. ಮೊದಲು ಒಂದು ಸ್ವಲ್ಪ ನೋಡಿ ಹಂಗಾರೆ ಎಲ್ಲಾರ ರೂಮ್ ಅದು ಸಿಕ್ಕರೆ ಮಾಡಿದ್ರಾತಂತೇಳಿ ಹೋದ್ವಿ. ಹೊಂಟ್ರಿ ನೋಡ್ರಿ ತೆಳಗೆ ಮೇನ್ ಡೋರಿಂದ ಹೊಂಟೇವಿ. ಜನ ನೋಡ್ರಿ ಎಷ್ಟೊಂದು ಐತಿ. ಬಸ್ ಹಿಡ್ಕೊಂಡು ಸೀದಾ ಇತ್ತಾಗ ಕೆಳಗೆ ಬಂದ್ವಿ. ಇಲ್ಲಿ ಬರೋಗೊಡ್ದ ಗದ್ದಲ ಅಂದ್ರೆ ಗದ್ದಲ. ಅದ್ರಾಗ ಮಂತ್ ಎಂಡ್ ಒಂದು ಇತ್ತಲ್ಲ, ಎಲ್ಲರೂ ರಜೆ ಇತ್ತು, ಸ್ಯಾಟರ್ಡೇ ಸಂಡೇ ಅಂತೇಳಿ ಜನನೂ ಭಾಳ ಬರಾಕತ್ತಿತ್ತು. ಇನ್ನೂ ಇವತ್ತು ಹೋದ ದಿನ ಬೇಸ್ರಿ, ಮಾರನೇ ದಿನ ಅಂತರೂ ಎಲ್ಲಿ ನೋಡೋಕೆ ಜಾಗ ಇರಲಿಲ್ಲ. ಅಷ್ಟೊಂದು ವೆಹಿಕಲ್ಸ್ ಬಂದುಬಿಟ್ಟಿದ್ವು. ಅಲ್ಲಿಂದ ಕೆಳಗೆ ಬಂದ್ವಿ. ಮೊದಲು ಮಕ್ಕಳಿಗೆ ಹೊಟ್ಟೆ ಹಸಿವಾಗಿತ್ತಲ್ಲ, ಏನಾದರೂ ತಿಂದು ಆಮೇಲೆ ಒಂದು ರೂಮ್ ನೋಡ್ಕೊಂಡ್ರತ್ತಂತೇಳಿ ಫಸ್ಟ್ ನಾವು ದೀಕ್ಷು ಗೌರೀಶ ಎಲ್ಲರೂ ಹೋಟೆಲಿಗೆ ಹೋದ್ವಿ. ಇಲ್ಲೇ ಹೋಟೆಲ್ ಅದಾವಲ್ಲ, ಅಲ್ಲೇ ಹೋಟೆಲ್ನಾಗ ಹೋಗಿ ನಾಷ್ಟ ಮಾಡಿದ್ವಿ. ಅಷ್ಟೂರು ನಾಷ್ಟ ಮುಗಿಸ್ಕೊಂಡು ಅಲ್ಲಿ ನೇತ್ರಾವತಿ, ಮೈತ್ರಿ ಅವೆಲ್ಲ ಅದಾವಲ್ಲ, ಅಲ್ಲಿ ವೈಶಾಲಿ ಒಳಗದು ರೂಮ್ಸ್ ಕೇಳಕ್ಕಂತ ಹೋದ್ವಿ. ಎಲ್ಲ ಕಡೆನೂ ರೂಮ್ ಖಾಲಿ ಆಗಿದ್ದಾವೆ, ಚಾಪೆ ಕೊಡ್ತೀವಿ ಅಂತ ಅನ್ನಕತ್ತಿದ್ರು. ಹೀಗಾಗಿ ನಾವು ನೋಡೋಷ್ಟು ನೋಡಿದ್ವಿ. ಹೊರಗಡೆ ಎಲ್ಲ ಮಕ್ಕಳಿಗೆ ಕಂಫರ್ಟ್ ಆಗಂಗಿಲ್ಲ ಅಂಥೇಳಿ ಹಂಗೆ ಒಂದು ರೌಂಡ್ ಪೂರ ಎಲ್ಲ ಕಡೆ ಕೇಳಿದ್ವಿ. ಕಡೆಗೂ ನಮಗೆ ಎಲ್ಲಿ ಇದು ದೇವಸ್ಥಾನದ ಹತ್ತಿರ ಎಲ್ಲೂ ನಮಗೆ ಉಳ್ಕೊಳಕ್ಕೆ ರೂಮ್ಸ್ ಸಿಗಲಿಲ್ಲ. ಹಂಗೆ ಒಂದು ಸಂಜೆ ಮುಂದೆ 6 ಗಂಟೆ ಮಟನೂ ಹಂಗೆ ಅಲ್ಲೇ ತಿರುಗಾಡಿದ್ವಿ. ಆಮೇಲೆ ಮತ್ತು ಆಟೋದವ್ರನ್ನ ಹಿಡ್ಕೊಂಡು ಬೇರೆ ಕಡೆ ಬಂದು ರೂಮ್ ಕೇಳಿದ್ವಿ. ಅಲ್ಲಿ ಬಂದು ಕೇಳಿದ್ರಾಗ ಅಂದ್ರೆ ದೇವಸ್ಥಾನ ಬಿಟ್ಟು 2 ಕಿಲೋಮೀಟ್ರ್ ಅಷ್ಟು ತಿರುಗಾಡಿ ಸಾಕಾತ. ಆಮೇಲೆ ಹೇಳಿದ್ನಲ್ಲ, ದೇವಸ್ಥಾನ ಬಿಟ್ಟು 2 ಕಿಲೋಮೀಟ್ರ್ ದೂರಕ್ಕೆ ಬಂದ್ವಿ. ನೇತ್ರಾವತಿ ಹೊಳಿ ದಾಟಿ ಬಂದೆ. ಅಲ್ಲಿ ಬಂದು ಕೇಳೋರಿಗೆ ಒಂದು ಕಡೆ ರೂಮ್ಸ್ ಇದ್ದಾವೆ, ಅದ್ರ 3,000 ರೂಪಾಯಿ ಇದು ಅಂತಂದರೆ
ಅಲ್ಲಿಂದ ಮತ್ತೆ ಮುಂದೆ ಬಂದ್ವಿ. ಅಲ್ಲಿ ಬಂದು 2500 ರೂಪಾಯಿ ಅಂತ, 2300 ರೂಪಾಯಿ. ಅಲ್ಲೇ ಒಂದು ರೂಮ್ ಮಾಡಿ ಒಂದು ಸ್ವಲ್ಪ ಲಗೇಜ್ ಇಟ್ಟು ಫ್ರೆಶ್ ಅಪ್ ಆಗಿ ವಾಪಸ್ ದರ್ಶನಕ್ಕೆ ಬಂದ್ವಿ ನೋಡ್ರಿ. ಆಗಲೇ ಕ್ಯೂ ದೊಡ್ಡದ ಇತ್ತು. ಹಂಗೆ ಯಾವ್ದು ಎಲ್ಲರೂ ನಾ ಫಸ್ಟ್ ಅಂತ ಓಡಾಕತ್ತಿದ್ರು. ಹಂಗೆ ನಾವು ಬಡ ಬಂದು ಕ್ಯೂಗೆ ನಿಂತ್ಕೊಂಡ್ವಿ. ಇಲ್ಲೇ ಹಂಗೆ ರೌಂಡ್ ಹಾಕಿ ದರ್ಶನ ಮಾಡ್ಬಿಡ್ದ ಅಂತಂದ್ರೆ 10 ಗಂಟೆ ಆಯ್ತು. ಯಾಕಂದ್ರೆ ಅದು ಜನನೂ ಭಾಳ ಇತ್ತಲ್ಲ, ಹೀಗಾಗಿ ನಮಗೆ ಸ್ಟಾರ್ಟ್ ಆಗೈತೆ ನೋಡ್ರಿ ಪಾಳೆ ಹಚ್ಚೋದು. ಈಗ ಒಳಗೆ ಹೊಂಟೀವಿ. ಈಗ ಇವರೆಲ್ಲರೂ ಮುಂದೆ ಹೋದ್ರೆ ದೀಕ್ಷಾ ಗೌರೀಶಾರ ಇಲ್ಲಿ ಸ್ವಲ್ಪ ಹಂಗೆ ಫಾಸ್ಟಾಗಿ ಹೋತು. ಹಂಗದ್ದು ಗುಡಿ ಒಳಗೆ ಹೋಗುತ್ತಾ ನಾನು ಪಾಳೆ ಫಾಸ್ಟಾಗಿ ಹೋಗಿತ್ತು. ಅವೇನು ಕ್ಯೂ ಹಚ್ಚು ಕಪ್ಪನ ಸೆಳಿವು ಏನು ಇದು ಮಾಡ್ಯಾರಲ್ಲ, ಅದ್ರೊಳಗೆ ಅಲ್ಲೇ ಒಂದು 4-5 ಕಿಲೋಮೀಟ್ರ್ ಓಡಾಡಿಸ್ತಾರೆ ಕಾಣಿಸ್ತದೆ ನಮಗೆ. ಅಲ್ಲೇ ಸುತ್ತದ ಅಷ್ಟು ಕಂಟ್ರೋಲ್ ಇದ್ರು ಜನ, ಅಷ್ಟು ಕಂಟ್ರೋಲ್ ಆಗೋಲ್ದಾಗ ಭಯಂಕರ ಜನ ಇತ್ತು ನೋಡ್ರಿ. ಇಲ್ಲಿ ಎಲ್ಲಿಯೂ ಖಾಲಿ ಇಲ್ಲ ಸ್ವಲ್ಪನೂ. ಆಮೇಲೆ ಹಂಗೆ ಕ್ಯೂ ಹೊಂಟಿತ್ತು. ಇವರು ಹಂಗೆ ಫಾಸ್ಟಾಗಿ ಹೊಂಟಿದ್ರು. ನಡುವೆ ನಮ್ಮ ಮಕ್ಕಳನ್ನು ಸ್ವಲ್ಪ ಹಠ ಹಿಡಿಯಾಕತ್ತಿದ್ರು. ಸಾಕಾತು ನನಗೆ, ಹಂಗಾತು ಹಿಂಗಾತು ಅಂಥೇಳಿ. ಆದರೂ ಅದ್ರ ಜೊತೆಗೆ ಓಡಾಡೋದಂದ್ರೆ ಅಷ್ಟು ಮಸ್ತ್ ಮಜಾನು ಅನ್ಸಾಕತ್ತಿತ್ತು ಹುಡುಗರು ಕೂಡ. ನಮ್ಮ ದೀಕ್ಷಾ ಅಂತರೂ ಒಟ್ಟು ಇಳಿಲಿಲ್ಲ, ಸ್ವಲ್ಪ ನಡಿಲಿಲ್ಲ. ಅವರಪ್ಪ ಇಷ್ಟು ಎತ್ಕೊಂಡು ಓಡಾಡ್ಯಾರ ನೋಡ್ರಿ ಇದ್ರ ತುಂಬ. ಆಮೇಲೆ ಇಲ್ಲಿದು ಗೊತ್ತಿರಬೇಕಲ್ಲ ಎಲ್ಲರಿಗೂ, ಧರ್ಮಸ್ಥಳದೊಳಗೆ ಗರ್ಭಗುಡಿ ಒಳಗೆ ವಿಡಿಯೋ ಫೋಟೋ ಅಲಾವಿಲ್ಲ. ಅದಕ್ಕೆ ಒಳಗೆ ಮಾತ್ರ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ಪಾಳೆ ಹಚ್ಚಿದ್ದು ಮಾತ್ರ ತೋರಿಸೋದಾತು. ಯಾಕಂದ್ರೆ ಗರ್ಭಗುಡಿ ಒಳಗೂ ಪೂರ ಕತ್ಲಿದ್ದಂಗಿತ್ತು. ಆಮೇಲೆ ಅಲ್ಲೆಲ್ಲಿಗೆ ಸ್ವಲ್ಪ ಸ್ಟಾಪ್ ಆಯ್ತು ನೋಡ್ರಿ. ಯಾಕಂತಂದ್ರೆ ಸಾಕಾಗ್ಬಿಟ್ಟಿತ್ತು ಪಾಪ ಓಡಾಡಿ ಕೆಲ ವಯಸ್ಸಾದವರು ಇರ್ತಾವ್ರು, ಚಿಕ್ಕವರು ಇರ್ತಾರೆ, ಮಕ್ಕಳು ದೊಡ್ಡವರು ಎಲ್ಲರೂ ಅಲ್ಲೆಲ್ಲೆಲ್ಲೆಲ್ಲ ಸ್ವಲ್ಪ ಕುಂದ್ರಾಕಂತಿದ್ರು. ಹಂಗೆ ಕುಂತ್ಕೊಂಡು ನಮ್ಮ ಗೌರೀಶ್ ಅಂತರೂ ನನಗೆ ಮುಂದೂ ಹೋಗಕ್ಕೆ ಬಿಡಾತಿರ್ಕಿಲ್ಲ, ಹಿಂದಕ್ಕೂ ಬರಕ್ಕೆ ಬಿಡಾಕತ್ತಿರ್ಕಿಲ್ಲ. ಹಂಗೆ ಒಂಥರ ಕಾಡೋದಂದ್ರೆ ಕಾಡದ ಮಾಡಿಬಿಟ್ಟ ಫುಲ್ ನೋಡ್ರಿ. ನಾವು ಈ ಕಡೆ ಅದೇವಿ, ಅವ್ರು ಆ ಕಡೆ ಅದಾರು. ಆದರೂ ಇಷ್ಟೊಂದು ಗದ್ದಲೈತಿ. ಇಷ್ಟು ನಡುವೆ ಗ್ಯಾಪ್ ಇದ್ದೂ ಇಷ್ಟ ಐತಿದು. ಆಮೇಲೆ ಹಂಗೂ ಹಿಂಗೂ ದರ್ಶನ ಮುಗಿಸ್ಕೊಂಡು ದಾಟಿ ಹೊರಗೆ ಬಂದ್ವಿ ನೋಡ್ರಿ. ಅಷ್ಟರೊಳಗೆ ನಮ್ಮ ದೀಕ್ಷೆಗೆ ನಿದ್ದೆ ಬಂದಿತ್ತು, ಸಾಕಾಗಿತ್ತು. ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕುಂತು ಆಮೇಲೆ ಊಟಕ್ಕೆ ಮಾತ್ರ ನಾವು ಇದಕ್ಕೆ ಹೋಗಲಿಲ್ಲ, ಪ್ರಸಾದಕ್ಕೆ. ಆಲ್ರೆಡಿ ಲೇಟಾಗಿತ್ತು, ಹುಡುಗಿಗೂ ನಿದ್ದೆ ಬಂದಿತ್ತು. ಇನ್ನು ಪಾಳೆ ಹಚ್ಚಿ ನಾವು ಊಟ ಮಾಡೋದು ಲೇಟ್ ಆಗಿತ್ತು. ಅದಕ್ಕೆ ಹೊರಗನ ಊಟ ಮಾಡಿದ್ವಿ. ಆಗಿಸಿ ಧರ್ಮಸ್ಥಳಕ್ಕೆ ಹೋದ್ರೆ ನಮಗೆ ಪ್ರಸಾದ ಸಿಗಲಿಲ್ಲ ನೋಡ್ರಿ. ಒಂದು ಕಡೆ ಅದು ಒಂದು ಹಂಗೆ ಹೊರಗೆ ಊಟ ಮುಗಿಸ್ಕೊಂಡು ನೋಡ್ರಿ. ಇಲ್ದು ವಿಪರೀತ ಇನ್ನೂ ಕ್ಯೂ ಹಚ್ಚೋದ್ರಾಗದಾರ. ಆಮೇಲೆ ಇಲ್ಲೊಂದು ತೇರನ್ನ ಐತೆ ನೋಡ್ರಿ, ಅದನ್ನೊಂದು ನೋಡಿದೆ. ಇಷ್ಟೆಲ್ಲ ದರ್ಶನ ಮಾಡಿ ಹೊರಗೆ ರೆಸ್ಟ್ ಮಾಡೋಕೆ ಕುಂತು ಸ್ವಲ್ಪ ಹೊತ್ತು ಅಲ್ಲೇ ಒಂದು 5-10 ನಿಮಿಷ ಕುಂತ್ವಿ. ಇನ್ನೂ ಜನ ಕ್ಯೂ ಹಚ್ಚೋದ್ರಾಗೂ ಇತ್ತು, ಇನ್ನೂ ಜನ ಬರೋದ್ರಾಗೂ ಇತ್ತು. ಅಷ್ಟರ ರಾತ್ರಿ ಆದ್ರೂ. ಆಮೇಲೆ ಬಂದಂಥ ಜನ ಉಳ್ಕೊಳಕ್ಕೆ ಜಾಗ ಇಲ್ಲಾರಕ್ಕೆ ಹೊರಗೆಲ್ಲ ಇದು ಮಾಡಾಕತ್ತೈತೆ ನೋಡ್ರಿ. ಇಲ್ಲೇ ಹೊರಗೆ ಮಲ್ಕೊಳಕತ್ತಾರ. ಅಲ್ಲೆಲ್ಲ ತಮ್ಮ ಲಗೇಜ್ ಇಟ್ಕೊಂಡು. ನಾವು ಹೊರಗದು ಮಲ್ಕೊಳಕ್ಕೆ ಅಡ್ಜಸ್ಟ್ ಆಗಂಗಿಲ್ಲ ಅಂತ ಹೇಳ್ಕೊಂಡು ರೂಮ್ ಮಾಡಿದ್ವಲ್ಲ, ಹಂಗೆ ಹೊರಗೆ ಹೋಟೆಲ್ ಒಳಗೆ ಲಾಸ್ಟಿಗೆ ಊಟ ಮುಗಿಸ್ಕೊಂಡು ರೂಮ್ ಕಡೆ ಹೊರಡ್ತೀವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡೋರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.